ಇಸ್ರೇಲ್ ಹಾಗೇನೆ ಇರಾನ್ ಮಧ್ಯದಲ್ಲಿ ಸಂಘರ್ಷ ತಾರಕಕ್ಕೇರಿದೆ. ಇಸ್ರೇಲ್ ಇರಾನ್ ಮಧ್ಯೆ ದಾಳಿಗೆ ಪ್ರತಿದಾಳಿ ಜೋರಾಗಿ ನಡೀತಾ ಇದೆ. ಇಸ್ರೇಲ್ನ ಟೆಲ್ ಅವೀವಾ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನ ಮುಂದುವರೆಸಿದೆ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ದಿನೇ ದಿನೇ ತೀವ್ರಗೊಳ್ತಾ ಇದೆ. ಮೂರನೇ ದಿನವೂ ಕೂಡ ಕ್ಷಿಪಣಿ ದಾಳಿ ಮುಂದುವರೆದಿದೆ. ನಿನ್ನೆ ರಾತ್ರಿ ಇರಾನ್ ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಾಶಗೊಳಿಸಿದೆ. ಟೆಲ್ ಅವೀವ್ನಲ್ಲಿ ಬಾಂಬ್ಗಳ ಸುರಿಮಳೆಯನ್ನೇ ಗೈದಿದೆ. ಇನ್ನು ಇಸ್ರೇಲ್ನ ವಾಯು ರಕ್ಷಣೆ ಭೇದಿಸಿ ಇರಾನ್ ಅಟ್ಯಾಕ್ ಮಾಡಿದೆ. ಎರಡೂ ದೇಶಗಳಲ್ಲಿ ಈವರೆಗೆ 80 ಮಂದಿ ಸಾವನ್ನಪ್ಪಿದ್ದಾರೆ. 320 ಮಂದಿ ಗಾಯ ಆಗಿದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇರಾನ್ನ ಶಹರಾವ್ ತೈಲ ಸಂಗ್ರಹದ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ. ಇರಾನ್ ರಕ್ಷಣಾ ಸಚಿವಾಲಯದ ಕಚೇರಿ ಮೇಲೂ ಕೂಡ ಅಟ್ಯಾಕ್ ಅನ್ನು ಮಾಡಿದೆ. ಟೆಹರಾನ್ನಲ್ಲಿರುವಂತಹ ಇಂಧನ ಟ್ಯಾಂಕ್ ಗುರಿ ಮಾಡಿ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಅಪಾರ ಪ್ರಮಾಣದಲ್ಲಿ ಇಲ್ಲಿ ನಷ್ಟ ಸಂಭವಿಸ್ತಾ ಇದೆ. ಸಾವು ನೋವುಗಳಿಗೂ ಕೂಡ ಈ ಕ್ಷಿಪಣಿ ದಾಳಿ ಕಾರಣವಾಗ್ತಾ ಇದೆ. ಇನ್ನು ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ನಾಶಪಡಿಸಲಾಗಿದೆ. ಟೆಲ್ ಅವೀವ್ನಲ್ಲಿ ಬಾಂಬ್ಗಳ ಸುರಿಮಳೆಯನ್ನೇ ಗೈಯಲಾಗಿದೆ. ಮೂರನೇ ದಿನವೂ ಸತತವಾಗಿ ಕ್ಷಿಪಣಿಗಳ ದಾಳಿ ಮುಂದುವರೆದಿದೆ. ಇನ್ನು ಇಸ್ರೇಲ್ ಹಾಗೇನೆ ಇರಾನ್ ನಡುವೆ ಸಂಘರ್ಷ ಜೋರಾಗ್ತಾ ಇದೆ. ದಿನದಿಂದ ದಿನಕ್ಕೆ ಅಮೆರಿಕ ಮೇಲೂ ಕೂಡ ದಾಳಿಯನ್ನ ಮಾಡ್ತೀವಿ ಅಂತ ಹೇಳಿ ಇರಾನ್ ಹೇಳಿತ್ತು. ಇರಾನ್ಗೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇರಾನ್ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಅದಕ್ಕೆ ತಕ್ಕ ರೀತಿಯಲ್ಲೇ ಉತ್ತರವನ್ನ ಕೊಡಬೇಕಾಗುತ್ತೆ ಅಂತ ಹೇಳಿ ಇರಾನ್ಗೆ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ದಾಳಿ ಮಾಡಿದ್ರೆ ಹಿಂದೆಂದೂ ನೋಡಿರದ ಮಟ್ಟದಲ್ಲಿ ನಾವು ಪ್ರತಿ ದಾಳಿಯನ್ನ ಮಾಡಬೇಕಾಗುತ್ತೆ. ಅಮೆರಿಕದ ಸಶಸ್ತ್ರ ಪಡೆಗಳು ಹೆಚ್ಚು ಬಲಿಷ್ಠವಾಗಿವೆ, ಬಲಶಾಲಿಯಾಗಿವೆ. ಇರಾನ್ ಇಸ್ರೇಲ್ ಒಪ್ಪಂದ ಮಾಡಿಕೊಳ್ಳಬಹುದು, ಈ ರಕ್ತಸಿಕ್ತ ಸಂಘರ್ಷವನ್ನ ಕೊನೆಗೊಳಿಸಬಹುದು ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಕ್ಸ್ನಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಒಂದ್ ಕಡೆ ಇರಾನ್ ಇಸ್ರೇಲ್ ಮಧ್ಯದಲ್ಲಿ ಸಂಘರ್ಷ ತೀವ್ರಗೊಳ್ತಾ ಇದೆ. ಒಪ್ಪಂದದ ಬಗ್ಗೆ ಅವರೇ ಮಾತಾಡ್ಕೊಳ್ಬೇಕು, ಈ ರಕ್ತಸಿಕ್ತ ಸಂಘರ್ಷವನ್ನ ಕೊನೆಗೊಳಿಸಬಹುದು ಮಾತುಕತೆ ಮುಖಾಂತರ ಅಂತೇಳಿ ಟ್ರಂಪ್ ಸಲಹೆಯನ್ನ ಕೊಡೋದ್ರ ಜೊತೆಯಲ್ಲಿ ಇರಾನ್ಗೆ ಕಠಿಣವಾಗಿ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇರಾನ್ ಅಮೆರಿಕ ಮೇಲೂ ಕೂಡ ದಾಳಿ ಮಾಡ್ತೀವಿ ಅಂತ ಹೇಳಿರುವಂತ ಹಿನ್ನೆಲೆಯಲ್ಲಿ ಈಗ ಅಮೆರಿಕ ಅಧ್ಯಕ್ಷ ಪ್ರತಿ ದಾಳಿಯ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಇಸ್ರೇಲ್ ಇರಾನ್ ನಡುವೆ ಸಂಘರ್ಷ ತೀವ್ರಗೊಳ್ತಿರುವಂತಹ ಬೆನ್ನಲ್ಲೇ ಇಸ್ರೇಲ್ನಲ್ಲಿ ಕನ್ನಡಿಗರು ಸಿಲುಕಿದ್ದಾರೆ. ಅಧ್ಯಯನಕ್ಕೆ ಅಂತ ಹೇಳಿ ನಟರಾಜ್ ಗೌಡ ಅವರ ಟೀಮ್ ತೆರಳಿತ್ತು. ಸೊ ಇದೀಗ ಅಲ್ಲಿ ಯಾವುದೇ ವಿಮಾನ ಹಾರಾಟ ಇಲ್ಲ. ಕ್ಷಿಪಣಿ ದಾಳಿಗಳು ನಿರಂತರವಾಗಿ ಮುಂದುವರೆದಿರುವಂತ ಹಿನ್ನೆಲೆಯಲ್ಲಿ ವಿಮಾನ ಸೇವೆಯನ್ನ ಸ್ಥಗಿತಗೊಳಿಸಲಾಗಿದೆ. ಅಧ್ಯಯನಕ್ಕೆ ಅಂತ ಹೇಳಿ ಕಾಂಗ್ರೆಸ್ನ ನಟರಾಜ್ ಗೌಡ ಮತ್ತೆ ತಂಡ ತೆರಳಿತ್ತು. ಕೃಷಿ ಸೇರಿದಂತೆ ಇನ್ನಿತರೆ ಅಧ್ಯಯನಕ್ಕೆ ಅಂತ ಹೇಳಿ ಈ ಟೀಮ್ ತೆರಳಿತ್ತು. ಯುದ್ಧದಿಂದಾಗಿ ಇಸ್ರೇಲ್ನಲ್ಲೇ 19 ಮಂದಿ ಸಿಲುಕಿದ್ದಾರೆ. ಸೇಫ್ ಆಗಿದ್ದಾರೆ, ಬಟ್ ರಿಟರ್ನ್ ಅವ್ರಿಗೆ ಬರಕ್ ಆಗ್ತಿಲ್ಲ. ಇವತ್ತು ಆಕ್ಚುಲಿ ಅವ್ರು ಬರ್ಬೇಕಿತ್ತಂತೆ. ಈಗ ವಿಮಾನ ಸೇವೆ ಇಲ್ಲದ ಕಾರಣದಿಂದಾಗಿ ಅಲ್ಲೇ ಉಳ್ಕೊಂಡಿದ್ದಾರೆ. ಯುದ್ಧದಿಂದ ಇಸ್ರೇಲ್ನಲ್ಲಿ ವಿಮಾನ ಹಾರಾಟ ಸ್ಥಗಿತವಾಗಿದೆ. ವಾಪಸ್ ಬರೋಕಾಗದೆ ಇಸ್ರೇಲ್ನಲ್ಲೇ ಈ ಕನ್ನಡಿಗರು ಸಿಕ್ಕಾಕೊಂಡ್ಬಿದ್ದಿದ್ದಾರೆ. ಆದರೆ ಸುರಕ್ಷಿತವಾಗಿದ್ದಾರೆ. ಸುರಕ್ಷಿತ ಪ್ರದೇಶದಲ್ಲಿ ಆಶ್ರಯವನ್ನ ಪಡೆದಿದ್ದಾರೆ ಕನ್ನಡಿಗರು. ಈ ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ನಟರಾಜ್ ಗೌಡ್ರೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಟರಾಜ್ ಗೌಡ್ರೆ, ಎಕ್ಸಾಕ್ಟ್ ಆಗಿ ನೀವು ಮತ್ತೆ ನಿಮ್ ಟೀಮ್ ಮೆಂಬರ್ಸ್ ಎಷ್ಟು ಜನ ಇದ್ದೀರಾ, ಎಲ್ಲಿದ್ದೀರಾ, ಅಲ್ಲಿನ ಪರಿಸ್ಥಿತಿ ಹೆಂಗಿದೆ? ನಮಸ್ತೆ. ನಾವು 18 ಜನ ಇದ್ದೀವಿ. 18 ಜನನು ಕೂಡ ಅಲ್ಲೇ ಒಂದು 8-9 ದಿನಗಳ ಮುಂಚೆ ನಾವು ಬಿಪ್ಯಾಕ್ ಅಂತ ಒಂದು ಸಂಸ್ಥೆ, ಬೆಂಗಳೂರು ಸಂಸ್ಥೆ ಮುಖಾಂತರ ಇಲ್ಲಿ ಒಂದು ಅಧ್ಯಯನಕ್ಕೆ ಇನೋವೇಷನ್, ಟೆಕ್ನಾಲಜಿ ಮತ್ತೆ ಸ್ಟಾರ್ಟ್ಅಪ್ಸ್ ಬಗ್ಗೆ ಅಧ್ಯಯನಕ್ಕೆ ಬಂದಿದ್ವಿ. 7 ದಿನ ಮುಗಿದ ಮೇಲೆ ನಾವು ಇಂಡಿಯಾಗೆ ಮೊನ್ನೆನೇ ಬರ್ಬೇಕಿತ್ತು. ಮೊನ್ನೆ ಇಲ್ಲಿಂದ ಇಸ್ರೇಲಿಂದ ದುಬೈಯಿಂದ ಬೆಂಗಳೂರಿಗೆ ಫ್ಲೈಟ್ಸ್ ಇತ್ತು. ಆದ್ರೆ ಇಲ್ಲಿ ಇದಕ್ಕಿದ್ದಂಗೆ ವಾರ್ ಡಿಕ್ಲೇರ್ ಆಗಿ ಎಮರ್ಜೆನ್ಸಿ ಡಿಕ್ಲೇರ್ ಆಗಿರೋದ್ರಿಂದ, ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಆಗಿರೋದ್ರಿಂದ ಎಲ್ಲಾ ವಿಮಾನಗಳು ಸ್ಟಾಪ್ ಆಗಿದ್ದಾವೆ. ಈ ಎಮರ್ಜೆನ್ಸಿ ಯಾವಾಗ ಕ್ಲಿಯರ್ ಆಗುತ್ತೋ ಆವಾಗ ಮತ್ತೆ ಹೊಸ ಫ್ಲೈಟ್ ಸಿಗ್ತದೆ, ಅಲ್ಲಿ ಬರ್ಬೋದು. ಬಟ್ ನಾವು 18 ಜನನು ಕೂಡ ಸೇಫ್ ಆಗಿದ್ದಾರೆ. ಯಾರು ಅಲ್ಲಿ ಪ್ಯಾನಿಕ್ ಆಗಬೇಕಾಗಿಲ್ಲ. ನಮ್ಮ ಕುಟುಂಬದವರೆಲ್ಲ ಪ್ಯಾನಿಕ್ ಆಗುತ್ತಾರೆ. ಆಕ್ಚುಲಿ ಆತರ ಗಾಬರಿ ಪಡೋ, ಆತಂಕ ಪಡೋ ಸ್ಥಿತಿ ಇಲ್ಲ. ಬಟ್ ಇಲ್ಲಿದೆ ಸುರಕ್ಷತೆ ಇದೆ, ಸೆಕ್ಯೂರಿಟಿ ಇದೆ, ಯುದ್ಧದ ವಾತಾವರಣ ಕಣ್ಣು ಕಾಣ್ತಾ ಇದೆ. ಆದ್ರೂ ಕೂಡ ನಮ್ಗೆ ಸುರಕ್ಷತೆ ಮತ್ತೆ ಸೆಕ್ಯೂರಿಟಿ ಇದೆ. ಯಾವ ಪ್ಲೇಸ್ ಅಲ್ಲಿ ಇದೀರಾ ಎಕ್ಸಾಕ್ಟ್ಲಿ? ನೀವು ಎಲ್ಲಿ ಸ್ಟೇ ಆಗಿದ್ದೀರಾ ಈಗ? ಇದು ನಮ್ಗೆ ಟೆಲವೀವ್ ಅಂತ, ಇಸ್ರೇಲ್ನ ಬಿಗ್ ಕ್ಯಾಪಿಟಲ್ ಸಿಟಿ ಟೆಲವೀವ್ ಅಂತ. ಟೆಲವೀವ್ ಅಲ್ಲಿ ಇಲ್ಲಿ ಎಲ್ಲಿ ಜಾಸ್ತಿ ನಿನ್ನೆ ಇರಾನ್ ಇಂದ ದಾಳಿಗಳಾಯ್ತು ಅದೇ ಸಿಟಿಲಿ ಇದ್ದೀವಿ. ಬಟ್ ನಮ್ಗೆ ಒಳ್ಳೆ ಸುರಕ್ಷಿತವಾದ ಜಾಗ, ನಮ್ಮ ಇಂಡಿಯನ್ ಎಂಬಸಿ ಪಕ್ಕದಲ್ಲಿದೆ.
ಇಸ್ರೇಲಿ ಕಾನ್ಸುಲೇಟ್ ನಮ್ಮ ಜೊತೆ ಇದ್ದಾರೆ. ಆಮೇಲೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಇಂದ ಕೂಡ ಹೋಮ್ ಮಿನಿಸ್ಟರ್ ನಿನ್ನೆ ಬೆಳಿಗ್ಗೆ ಫೋನಲ್ಲಿ ಮಾತಾಡಿದ್ರು. ಅವರು ಕೂಡ ಯೂನಿಯನ್ ಮಿನಿಸ್ಟ್ರಿಗೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಗೆ ಮಾತಾಡಿದ್ದಾರೆ. BCM ಮತ್ತೆ CM ಆಫೀಸಿಂದ ಅವ್ರ PS ಗಳು ನೇರ ಸಂಪರ್ಕದಲ್ಲಿದ್ದಾರೆ ದಿನ. ಸೊ ಹಾಗಾಗಿ ಸುರಕ್ಷತೆ ಬಗ್ಗೆ ಕಾಳಜಿ ಇದೆ ಅವ್ರಿಗೂ. ಸೇಫ್ ಆಗಿದ್ದೀವಿ. ಬಟ್ ಅಂದ್ರೆ ಏನು ಒಂದು ಇದು ಅಂದ್ರೆ ಯಾವಾಗ ಇದು ಕ್ಲಿಯರ್ ಆಗುತ್ತೆ, ಯಾವಾಗ ರಿಟರ್ನ್ ಬರ್ತೀವಿ ಅನ್ನೋದೇ ಒಂದು ಇನ್ನೂ ಪ್ರಶ್ನೆ ಆಗ್ತದೆ. ಅದಕ್ಕೆ ವೆಯ್ಟ್ ಮಾಡ್ತೀರಾ. ಈಗ ನಿಮ್ಗೆ ಆ ಕ್ಷಿಪಣಿ ದಾಳಿ ಸೌಂಡ್ ಅದೆಲ್ಲ ಕೇಳಿಸ್ತಾ ಇದೆಯಾ? ಕೇಳಿಸ್ತಾನೂ ಇದೆ, ಕಾಣಿಸ್ತಾನೂ ಇದೆ. ಅಂದ್ರೆ ಈಗ ಒಳಗಡೆ ಇರ್ಬೇಕು, ಹೊರಗಡೆ ಎಲ್ಲ ಹೋಗಂಗಿಲ್ಲ? ಇಲ್ಲ, ಹೊರಗಡೆ ಹೋಗಂಗಿಲ್ಲ. ಫುಲ್ ಎಮರ್ಜೆನ್ಸಿ ಡಿಕ್ಲೇರ್ ಆಗಿರೋದ್ರಿಂದ, ಎಮರ್ಜೆನ್ಸಿ ಇರೋದ್ರಿಂದ ಹೊರಗಡೆ ಹೋಗಂಗಿಲ್ಲ. ಬಟ್ ಅಂದ್ರೆ ಯಾವಾಗ ಹಗಲತ್ತಲ್ಲಿ ಸಂಪೂರ್ಣ ನಿಶಬ್ದ ಇರುತ್ತೆ, ರಾತ್ರಿ ಹೊತ್ತು ದಾಳಿಗಳಾಗ್ತಾ ಇದಾವೆ 2 ದಿವಸದಿಂದ. ನೋಡ್ಬೇಕು, ನಮ್ಮ ಇವತ್ತು ನಾಳೆ ಮೇಲೆ ಏನ್ ಕ್ಲಿಯರ್ ಆಗುತ್ತಾ, 2 ದಿನದಲ್ಲಿ ಆಗುತ್ತಾ ಅನ್ನೋದು ನೋಡ್ಬೇಕಿದೆ ಅಷ್ಟೇ. ಹಗ್ಲೊತ್ತಲ್ಲಿ ಅಟ್ಲೀಸ್ಟ್ ಅವಕಾಶ ಇದೆಯಾ ಹೊರಗಡೆ ಹೋಗಕ್ಕೆ, ಅಥವಾ ಭದ್ರತೆ ದೃಷ್ಟಿಯಿಂದ ಯಾರಿಗೂ ಬಿಡ್ತಿಲ್ವಾ ಹಗ್ಲೊತ್ತಲ್ಲೂ? ಇಲ್ಲ, ಎಮರ್ಜೆನ್ಸಿ ಡಿಕ್ಲೇರ್ ಆಗಿರೋದ್ರಿಂದ ಹೊರಗಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ನಾವಿರೋ ಜಾಗದಿಂದ ಒಂದು 50 ಮೀಟರ್ 100 ಮೀಟರ್ ಆಚೆ ಹೋಗಿ ಬರ್ಬಹುದು. ಯಾಕಂದ್ರೆ ಎಲ್ಲ ಕ್ಲೋಸ್ ಆಗಿರುತ್ತೆ, ಸಂಪೂರ್ಣ ವೆಹಿಕಲ್ ಸ್ಟಾಪ್ ಇದೆ, 100% ನಿಶಬ್ದ ಇದೆ, ರಸ್ತೆ ಮೇಲೆ ಯಾರು ಇರಲ್ಲ, ವೆಹಿಕಲ್ ಆಗಲಿ ಪಬ್ಲಿಕ್ ಆಗಿ ಇಲ್ಲ. ಸೊ ಹಾಗಾಗಿ ಹೊರಗಡೆ ಹೋಗಿ ಏನು ಪ್ರಯೋಜನ ಇಲ್ಲ. ಬಟ್ ಒಳಗಡೆನೆ ನಮಗೆ ಎಲ್ಲ ಸೌಲಭ್ಯ, ವಸತಿ, ಊಟ ಎಲ್ಲ ತೊಂದರೆ ಏನಿಲ್ಲ, ಎಲ್ಲ ಚೆನ್ನಾಗಿದ್ದಾರೆ. ಬಟ್ ಅಂದ್ರೆ ಯಾವಾಗ ನಾವು ರಿಟರ್ನ್ ಆಗ್ತೀವಿ ಅನ್ನೋದು ಅನ್ಸರ್ಟನಿಟಿ, ಅದು ಪ್ರಶ್ನಾರ್ಥಕ ಇದೆ. ಅದಕ್ಕೆ ಇಂಡಿಯನ್ ಎಂಬಸಿ ಮತ್ತು ಇಂಡಿಯನ್ ಎಕ್ಸ್ಟರ್ನಲ್ ಮಿನಿಸ್ಟ್ರಿ ಇವ್ರಿಗೆ ಹೇಳಿ ಆಪ್ಷನ್ ಏನಾದ್ರು ಬೇರೆ ಆಪ್ಷನ್ ಇದ್ರೆ ಆ ಆಪ್ಷನ್ ಮುಖಾಂತರ ನಾವು ಬೆಂಗಳೂರಿಗೆ ಬೇಗ ಬರಬಹುದು. ಅದರ್ವೈಸ್ 1-2-3 ದಿನ ತಿಳಿಸಿದೀರಾ ನೀವು ಸಂಬಂಧಪಟ್ಟವರಿಗೆ? ಹೇಳಿದೀವಿ ತಾನೇ ನಾನು. ಆಲ್ಟರ್ನೇಟಿವ್ಗೆ ಇವತ್ತು ಕೂಡ ನಮ್ಮ CM PS ಅವರು ಚೀಫ್ ಮಿನಿಸ್ಟರ್ಗೆ ಸೆಕ್ರೆಟರಿ ಅವರು ಫೋನ್ ಮಾಡಿದ್ರು, ನಮಗೆ ಮಾತಾಡಿದ್ವಿ. ಅವರು ಚೀಫ್ ಸೆಕ್ರೆಟರಿಗೆ ಹೇಳಿ, ಚೀಫ್ ಸೆಕ್ರೆಟರಿಯಿಂದ ಡೆಲ್ಲಿಗೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಗೆ ಆಲ್ರೆಡಿ ಕಮ್ಯುನಿಕೇಟ್ ಮಾಡಿರೋದ್ರಿಂದ ಅವರು ಇಲ್ಲೊಂದು ಬೇರೆ ಏನಾದ್ರು ಆಪ್ಷನ್ಸ್ ನೋಡ್ಬೇಕಾಗತ್ತೆ. ಈಗ ಏರ್ ಫ್ಲೈಟ್ ಇಲ್ಲ ಅಂದ್ರೂ ಕೂಡ ಅಕ್ಕಪಕ್ಕದಲ್ಲಿ ಬೇರೆ ಯಾವ ರೀತಿ ಬೈ ರೋಡ್ ಪಕ್ಕದ ದೇಶಕ್ಕೆ ಹೋಗಿ ಅಲ್ಲಿಂದ ಫ್ಲೈಟಲ್ಲಿ ಬರೋ ತರ ಏನೋ ಒಂದು ಆಪ್ಷನ್ಸ್ ಇರುತ್ತವೆ. ಅದನ್ನ ಅವರು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ. ನಾಳೆ ಸೋಮವಾರ ಸಂಜೆ ಒಳಗೆ ನಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಏನೇನು ಆಪ್ಷನ್ಸ್ ಇದೆ ಅನ್ನೋದು. ಈಗ ಅಲ್ಲಿ ನಿಮ್ಮ ಮನೆಯವರೆಲ್ಲ ಎಷ್ಟು ಆತಂಕದಲ್ಲಿದ್ದಾರೆ, ಮತ್ತೆ ಟೀಮ್ ಮೆಂಬರ್ಸ್ ಸಹಜವಾಗಿ ಫೋನ್ಸ್ ಎಲ್ಲ ಬರ್ತಾ ಇರುತ್ತೆ. ಅದು ಸ್ವಲ್ಪ ಆತಂಕ, ಖಂಡಿತ ಅದು ಸ್ವಲ್ಪ ಆತಂಕ ಹಂಗಿದ್ದೇ ಇರುತ್ತೆ. ಆದಾಗ್ಯೂ ನಾವು ಕಮ್ಯುನಿಕೇಶನ್ ಇದ್ದೀವಿ, ಎಲ್ಲರಿಗೂ ಫೋನಲ್ಲಿ ಮಾತಾಡ್ತಾ ಇದೀವಿ, ಏನು ಆತಂಕ ಪಡೋದಿಲ್ಲ. ಇಟ್ಸ್ ಪಾರ್ಟ್ ಆಫ್ ಲೈಫ್, ಆತಂಕ ಪಡೋಂಗೆ ಏನಿಲ್ಲ. ಬರ್ತಾ ಇದೀವಿ, ಸೇಫ್ಟಿ ಆಗಿದ್ದೀವಿ ಅಂತ, ಇಲ್ಲಿವರೆಗೂ ಸೇಫ್ಟಿ ಇದೆ, ಏನ್ ತೊಂದರೆ ಇಲ್ಲ ಅಂತ ಹೇಳಿದೀವಿ. ಅಲ್ಲೆಲ್ಲ ಬಂಕರ್ ವ್ಯವಸ್ಥೆ ಇದೆಯಾ? ಇದೆ, ಇಲ್ಲಿ ಪ್ರತಿಯೊಂದು ಜಾಗದಲ್ಲೂ ಬಂಕರ್ ವ್ಯವಸ್ಥೆ ಇದೆ. ಇವನ್ ನಾವಿರೋ ಇರ್ತಕ್ಕಂತಹ ಒಂದು ದೊಡ್ಡ 5 ಸ್ಟಾರ್ ಹೋಟೆಲ್, ಇದರಲ್ಲೂ ಕೂಡ ಬಂಕರ್ ವ್ಯವಸ್ಥೆ ಇದೆ. ಡೌನ್ ಅಲ್ಲಿ ನೈಟ್ ಅಲ್ಲಿ ಯಾವಾಗ ಸೈರನ್ ಬರುತ್ತೆ, ಇಸ್ರೇಲಿ ಡಿಫೆನ್ಸ್ ಮಿನಿಸ್ಟ್ರಿಯಿಂದ ಸೈರನ್ ಬರುತ್ತೆ ಇಡೀ ಸ್ಟೇಟ್ಗೆ. ಸೈರನ್ ಬಂದಾಗ ಎವಾಕ್ಯುಯೇಷನ್ ಅಂತ ಹೇಳ್ತಾರೆ, ಅವಾಗ ನಾವು ಹೋಗಿ ಬಂಕರ್ಗೆ ಹೋಗ್ತೀವಿ. ನಿನ್ನೆ ನೈಟು ಬಂಕರ್ಗೆ ಹೋಗಿದ್ವಿ, ಮೊನ್ನೆ ನೈಟು ಕೂಡ ಬಂಕರ್ ಇದ್ವಿ ಬಹಳ ಹೊತ್ತು ಕಾಲ. ಅದು ಆ ತರ ಇರುತ್ತೆ. ಆಮೇಲೆ ನಾರ್ಮಲ್ ಬರುತ್ತೆ. ನೈಟ್ ಅಲ್ಲಿ ಮಾತ್ರ ಆ ತರ ಆಗುತ್ತೆ. ಯಾವಾಗ ಅವ್ರು ಕ್ಷಿಪಣಿ ಬಿಡ್ತಾರೆ ಇಲ್ಲಿಗೆ, ಆ ಟೈಮಲ್ಲಿ ಮಾತ್ರ ಸ್ವಲ್ಪ ಬಂಕರ್ಗೆ ಹೋಗ್ತೀವಿ, ಅದರ್ವೈಸ್ ನಾವು ಆಚೆ ಬರ್ತೀವಿ. ಆ ರೀತಿ ಇದೆ. ಸ್ಥಳೀಯರು ಏನ್ ಹೇಳ್ತಾರೆ ಈ ದಾಳಿಗಳ ಬಗ್ಗೆ? ಮತ್ತೆ ನಿಮ್ಗೊಂದು ಆತಂಕ ಇರುತ್ತೆ, ನೀವು ಅವ್ರನ್ನ ಮಾತಾಡಿಸಿದಾಗ ಏನ್ ಹೇಳ್ತಾರೆ ಅವರು ಈ ದಾಳಿಗಳ ಬಗ್ಗೆ? ಅವ್ರಿಗೆ ಇದು ಅಭ್ಯಾಸ ಆಗ್ಬಿಟ್ಟಿದೆ. ಅವ್ರಿಗೆ ಎವ್ರಿಡೇ ನೋಡ್ದಂಗಿದೆ. ಅವ್ರಿಗೆ ನಮ್ಗೆ ಆ ರೀತಿ ಎವ್ರಿಡೇ ನೋಡಿಲ್ವಲ್ಲ, ಅವ್ರಿಗೆ ಇದೊಂದು ರೂಢಿ ಆಗಿದೆ. ಅವ್ರ ಪಾರ್ಟ್ ಆಫ್ ಲೈಫ್ ಆಗಿದೆ. ಎಲ್ಲರೂ ಸ್ವಲ್ಪ ಧೈರ್ಯವಾಗಿ ಇದ್ದಾರೆ. ಸೊ ನಮಗೂ ಧೈರ್ಯವಾಗಿ ಹೇಳ್ತಾ ಇದ್ದಾರೆ, ನಾವು ನೀವೇನು ಚಿಂತೆ ಮಾಡ್ಬಿಡಿ, ಅವ್ರ ಜೊತೆ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಸ್ರೇಲಿ ಗೌರ್ಮೆಂಟ್ ಕೂಡ ನಮ್ಗೆ ಚೆನ್ನಾಗಿ ನೋಡ್ಕೊಂತಾ ಇದೆ. ನಿಜ ಹೇಳ್ಬೇಕಂದ್ರೆ ಇಸ್ರೇಲಿ ಗೌರ್ಮೆಂಟ್ ನಮ್ಮನ್ನು ಚೆನ್ನಾಗಿ ನೋಡ್ಕೊಂತಾ ಇದೆ ಇಲ್ಲಿವರೆಗೂ. ಅವ್ರ ಕಾನ್ಸುಲೇಟ್ ಅವರೇ 2 ಜನ ನಮ್ಮ ಜೊತೆಲೇ ಇದ್ದಾರೆ, ಫುಲ್ ಟೈಮ್ ಇದ್ದಾರೆ. ನಮ್ಮ ಇಂಡಿಯನ್ ಎಂಬಸಿಯಿಂದ ಕೂಡ ನಾವು ಕಮ್ಯುನಿಕೇಟ್ ಮಾಡಿದ್ರು, ಒಬ್ರು ಬಂದು ಅಲ್ಲೇ ನಮ್ಗೆ ಮೀಟ್ ಮಾಡಿ ಹೋಗಿದ್ದಾರೆ. ಸ್ಟೇಟ್ ಗೌರ್ಮೆಂಟ್ ಅವರು ರೆಗ್ಯುಲರ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಸೊ ಹಂಗಾಗಿ ನಮ್ಗೆ ಸ್ವಲ್ಪ ಅದರಿಂದ ಫುಲ್ ಧೈರ್ಯವಾಗಿ ಇದ್ದೀವಿ ಎಲ್ಲರೂ. ನಿಮ್ಮ ಟೀಮಲ್ಲಿ ಎಷ್ಟು ಜನ ಪುರುಷರು, ಎಷ್ಟು ಜನ ಮಹಿಳೆಯರು, ಯಾವ್ಯಾವ ಭಾಗದಿಂದ ಅಲ್ಲಿ ಹೋಗಿದ್ರಿ? ಅಂದ್ರೆ ಇದೇನಾಗಿದೆ ಅಂದ್ರೆ, ನಮ್ದು ಬೆಂಗಳೂರಿನಲ್ಲಿ ಸಿವಿಕ್ ಲೀಡರ್ಸ್ ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟಿ ಇದೆ. ನನ್ನ ಪಾರ್ಟಿಯಿಂದ ನಾನು, ನಮ್ಮ ಸುಧೀಂದ್ರ ಅಂತ ಒಬ್ರು, ಆಮೇಲೆ ನಮ್ಮ ಮಟಿಲ್ಡಾ ಡಿಸೋಜ್ ಅಂತ 3 ಜನ ಇದ್ದೀವಿ. ಬಿಜೆಪಿ, JDS ಮತ್ತೆ ನಾನ್ ಪೊಲಿಟಿಕಲ್ ಪಾರ್ಟಿಯಿಂದನೂ ಕೆಲವು ಲೀಡರ್ಸ್ಗಳು ತರ ಆಯ್ಕೆ ಮಾಡಿ ಬಂದಿರತ್ತ, BPAC ಇಂದ ಆಯ್ಕೆ ಮಾಡಿ ಬಂದಿರೋಂಥದ್ದು 18 ಜನ. ಎಲ್ಲರೂ ಬೆಂಗಳೂರಲ್ಲಿ ಒಂದೊಂದು ಹಂತದಲ್ಲಿದ್ದಾರೆ, ಒಂದೊಂದು ಪೊಸಿಷನ್ ಅಲ್ಲಿ ಇದ್ದಾರೆ. ಅವರೆಲ್ಲ ಒಟ್ಟಾಗಿ ಸೇರಿ ಈ ಒಂದು ಟೆಕ್ನಾಲಜಿ ಮತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ, ಇನೋವೇಷನ್, ಇನ್ಕ್ಯುಬೇಷನ್, ಸ್ಟಾರ್ಟ್ಅಪ್ಸ್ ಇದ್ರ ಬಗ್ಗೆ ಒಂದು ಮಾಹಿತಿಗೆ ಬಂದ್ವಿ. ಒಳ್ಳೆ ಚೆನ್ನಾಗಿತ್ತು ಅದು. ಒಂದು 7 ದಿನ ನಾವೆಲ್ಲ ಕಡೆ ಟೈಟ್ ಸ್ಕೆಡ್ಯೂಲ್, ಮಾರ್ನಿಂಗ್ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಬಹಳ ಸೆಂಟರ್ಗಳನ್ನ ವಿಸಿಟ್ ಮಾಡಿ, ಅಲ್ಲಿ ಕುಳಿತು ಪಾಠ ಕೇಳಿ,
ಅಧ್ಯಯನ ಮಾಡಿ ನೋಟ್ ಮಾಡ್ಕೊಂಡು ಅದೆಲ್ಲ ಮಾಡಿದ್ವಿ. ಚೆನ್ನಾಗಿದೆ, ಅದು ತುಂಬಾ ಒಳ್ಳೆದಾಗಿತ್ತು. ಬಟ್ ಅನ್ಫಾರ್ಚುನೇಟ್ ಅಂದ್ರೆ ನಾವು ಬೆಳಿಗ್ಗೆ 11 ಗಂಟೆ ಫ್ಲೈಟ್ ಹತ್ತಬೇಕಾಗಿತ್ತು, ರಾತ್ರಿ 3 ಗಂಟೆನಲ್ಲಿ ಈ ತರ ಎಮರ್ಜೆನ್ಸಿ ಡಿಕ್ಲೇರ್ ಆಗಿದೆ. ಸೊ ಆ ರೀತಿ ಆಗಿರೋದ್ರಿಂದ ಸ್ವಲ್ಪ ಇವಾಗ ಯಾವಾಗ ಬರ್ತೀವಿ, ಯಾವಾಗ ಕ್ಲಿಯರ್ ಆಗ್ತದೆ ಅನ್ನೋದು ಇನ್ನೂ ನಾವು ಕಾಯಬೇಕಾಗಿದೆ. ನಾಳೆ ಸಂಜೆ ಗೊತ್ತಾಗುತ್ತೆ ನಮ್ಮದೆಲ್ಲ. ಈಗ ನಿಮ್ಮನ್ನು ಹೊರತುಪಡಿಸಿ ಬೇರೆ ಕನ್ನಡಿಗರಲ್ಲಿ ಇರೋ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದ್ಯಾ ನಿಮ್ಗೆ? ಅದು ಬಿಟ್ಟು ತುಂಬಾ ಜನ ಇದಾರಂತೆ. ತುಂಬಾ ಜನ ಅಂದ್ರೆ ಅವರು ಇಲ್ಲೇ ಕೆಲಸ ಮಾಡಕ್ ಬಂದಿರೋರು ಎಷ್ಟೊಂದು ಜನ, ಆಮೇಲೆ ಬಿಸ್ನೆಸ್ ಮಾಡಕ್ಕೆ ಇರೋರು ಎಷ್ಟು ಜನ, ಆತರ ಒಂದು 2,000-3,000 ಜನ ಇದಾರಂತೆ ಇಲ್ಲಿ ಈ ಟೌನ್ ಅಲ್ಲಿ. ನಮ್ಮ ಇರೋ ಟೌನ್ ಅಲ್ಲಿ ಇದಾರಂತೆ. ಬಟ್ ಅವರೆಲ್ಲ ಅಲ್ಲೇ 3 ತಿಂಗಳಿಂದ ಇದ್ದಾರೆ, 6 ತಿಂಗಳಿಂದ ಕೆಲವರು ಇದ್ದಾರೆ. ಹಂಗಾಗಿ ಅವ್ರಿಗೆಲ್ಲ ಏನು ಇಲ್ಲೇ ಉಳ್ಕೊಳ್ಳೋರು, ಅವರೇ ರಿಟರ್ನ್ ಆಗಬೇಕಾಗಿರೋಲ್ಲ. ನಾವು ರಿಟರ್ನ್ ಆಗ್ಬೇಕಾಗಿರೋದು ಆಕ್ಚುಲಿ ನಾವೇ. ನಟರಾಜ್ ಗೌಡ್ರೆ, ಈಗ ನಿಮ್ ಜೊತೆಲೇ ಇದಾರಾ, ಪಕ್ಕದಲ್ಲಿ ಇದಾರಾ? ಬೇರೆ ಯಾರ ಜೊತೆ ಮಾತಾಡಬಹುದಾ ನಾವು? ಮಾತಾಡ್ಬೋದು. ಒಂದ್ ನಿಮಿಷ, ನಮ್ಮ ಸುಧೀಂದ್ರ ಅಂತ ಒಬ್ರು ಕೊಡ್ತೀನಿ ನಾನು. ನಮ್ಮ MG ಸುಧೀಂದ್ರ ಅಂತ, ಅವ್ರ ಹತ್ರ ಮಾತಾಡಿ. ಸುಧೀ ಒಂದ್ ನಿಮಿಷ ಸರ್, ಮಾಡಿ. 18 ಜನ ಟೀಮ್ ಮೆಂಬರ್ಸ್ ಈಗ ಸಿಕ್ಕಾಕೊಂಡಿದ್ದಾರೆ. ಬಿ ಪ್ಯಾಕ್ ಸಂಸ್ಥೆ ಮೂಲಕ ಅಧ್ಯಯನಕ್ಕೆ ಅಂತ ಇವರು ಹೋಗಿದ್ರು. ಸುಧೀಂದ್ರ ಅವರೇ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಸುಧೀಂದ್ರ ಅವರೇ, ನೀವು ಒಂದು ಅಧ್ಯಯನಕ್ಕೆ ಅಂತ ಹೋಗಿದ್ರಿ, ಅನ್ಫಾರ್ಚುನೇಟ್ಲಿ ಈಗ ಸಿಕ್ಕಾಕೊಂಡ್ ಬಂದಿದ್ದೀರಾ. ಸಿಚುವೇಶನ್ ಹೆಂಗಿದೆ? ಹೆದರಿಕೆ ಏನಾದ್ರು ಆಗ್ತಿದ್ಯಾ? ಧೈರ್ಯ ಎಲ್ಲ ಹೆಂಗ್ ತುಂಬ್ತಿದಾರಲ್ಲಿ? ಇಲ್ಲ, ಧೈರ್ಯ ಇದೆ. ಬಟ್ ಏನೇ ಹೇಳಿ, ಇಲ್ಲಿ ನಮಗೆ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ, ಮತ್ತೆ ಇಂಡಿಯನ್ ಕಾನ್ಸುಲೇಟ್ ಮತ್ತೆ ಇಸ್ರೇಲಿ ಕಾನ್ಸುಲೇಟ್ ಮೂರೂ ನಮಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ. ಬಿಪ್ಯಾಕ್ ಸಂಸ್ಥೆ ಕೂಡ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದೆ. ಯಾವುದೇ ಗಾಬರಿ ಪಡುವಂತದ್ದು ಅಥವಾ ಆತಂಕ ಪಡುವಂತ ಸಂದರ್ಭ ಸದ್ಯಕ್ಕಿಲ್ಲ. ಬಹಳ ವ್ಯವಸ್ಥಿತವಾಗಿ ಎಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ರಾಜತಾಂತ್ರಿಕ ವರ್ಗದವರು ನಿನ್ನೆ ನಮಗೆ ಸನ್ಮಾನ್ಯ ಇವರು ಉಪಮುಖ್ಯಮಂತ್ರಿಗಳು ಮಾತಾಡಿದ್ರು, ನಮ್ಮ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಮಾತಾಡಿದ್ರು, GC ಚಂದ್ರಶೇಖರ್ ನಮ್ಮ ಕಾರ್ಯಾಧ್ಯಕ್ಷರು ಮತ್ತು ಸಂಸದರು ಅವರು ವೈಯಕ್ತಿಕವಾಗಿ ಮಾತಾಡಿ ನಾನು ಇದಕ್ಕೆ ಕೇಂದ್ರ ಸರ್ಕಾರಕ್ಕೆ ಮಾತಾಡ್ತಿದ್ದೀನಿ ಅಂತಕ್ಕಂಥದ್ದು ಹೇಳಿದ್ರು. ನಮ್ಮ ಸ್ನೇಹಿತರಿಗೆ ನಟರಾಜ್ ಗೌಡ್ರಿಗೆ ಇವರು ಹೋಮ್ ಮಿನಿಸ್ಟರ್ ಡಾಕ್ಟರ್ ಪರಮೇಶ್ವರ್ ಸಾಹೇಬರು ಮಾತಾಡಿದ್ದಾರೆ. ಹಾಗಾಗಿ ಸಂಪೂರ್ಣವಾಗಿ ಬೆಂಬಲ ನಮಗೆ ಸರ್ಕಾರದಿಂದ. ಆಮೇಲೆ ಇಲ್ಲಿ ನಾವೆಲ್ಲ ಪಕ್ಷಾತೀತವಾಗಿ ಬಂದಿರೋದು. ನಾನು ಕಾಂಗ್ರೆಸ್ ಪಕ್ಷದವನಿರ್ಬೋದು, ಇನ್ನೊಂದಿರ್ಬೋದು, ಬಟ್ ಇಲ್ಲಿ ಬಿಜೆಪಿ ಅವರು ಇದ್ದಾರೆ, ಆಮ್ ಆದ್ಮಿ ಪಾರ್ಟಿ ಅವರು ಇದ್ದಾರೆ, ಜನತಾ ದಳದವರು ಇದ್ದಾರೆ. ಎಲ್ಲಾ ಪಕ್ಷದವರು ಒಂದು ಸ್ಟಡಿ ಟೂರ್ ಅಂತ ಬಂದಿದ್ದು. ಹಾಗಾಗಿ ಒಂದು ಸರ್ಕಾರ ಬಹಳ ವ್ಯವಸ್ಥಿತವಾಗಿ, ಆಮೇಲೆ ನಮ್ಮ ಸಂಸ್ಥೆ ಕಳಿಸಿರ್ತಕ್ಕಂಥ ಸಂಸ್ಥೆ ಬಿಪ್ಯಾಕ್ ಕೂಡ ಬಹಳ ಜವಾಬ್ದಾರಿಯಿಂದ, ಆಮೇಲೆ ಭಾರತೀಯ ರಾಜತಾಂತ್ರಿಕ ಏನು ಇಲ್ಲಿ ವರ್ಗ ಇದೆ ಇಸ್ರೇಲ್ ನಲ್ಲಿ, ಅವ್ರು ಕೂಡ ಇವತ್ತು ಕೂಡ ಈಗ ನಮ್ಗೆ ಮತ್ತೆ ಈಗ 1 ಅವರ್ಗೆ ಇಲ್ಲಿಂದ ಒಬ್ರು ಕಾನ್ಸುಲೇಟ್ ಆಫೀಸರ್ ಬಂದು ನಮ್ಮನ್ನು ಮೀಟ್ ಮಾಡೋ ಬ್ರೀಫ್ ಮಾಡಿ ಹೋಗ್ತಾರೆ. ಹಾಗಾಗಿ ಏನು ಸ್ಟೆಪ್ಸ್ ಪಾಸಿಬಲ್ ತಗೋಬಹುದು, ಯಾವ ರೀತಿ ಒಂದು ವ್ಯವಸ್ಥೆ ಮಾಡಬಹುದು, ಅದೆಲ್ಲ ಮಾಡ್ತಾ ಇದ್ದಾರೆ, ತಗೋತಾ ಇದ್ದಾರೆ. ಯಾವ್ದು ತುಂಬಾ ಅಂದ್ರೆ ಏನು ಹೆಂಗ ಮುಗಿಯತ್ತೆ, ಏನಾಗತ್ತೆ ಅಂತಕ್ಕಂಥ ಒಂದು ಆತಂಕ ಬಿಟ್ರೆ, ನಮ್ಗೇನು ವ್ಯವಸ್ಥೆ ಆಗ್ಲಿ ಅಥವಾ ಮಾಹಿತಿಗಾಗ್ಲಿ ಅಥವಾ ನೈತಿಕ ಬೆಂಬಲಕ್ಕಾಗ್ಲಿ ಅಥವಾ ಸರ್ಕಾರ ಇದಕ್ಕಿಂತ ಯಾವುದೇ ರೀತಿ ಕೊರತೆ ಇಲ್ಲ. ಎಲ್ಲರೂ ಬಹಳ ನಮ್ಗೆ ಸಹಕರಿಸಿ ನಮ್ಗೆ ಇದು ಮಾಡ್ತಾ ಇದ್ದಾರೆ. ಫೈನ್ ಸರ್, ಸೇಫ್ ಆಗಿ ಬನ್ನಿ. ಆದಷ್ಟು ಬೇಗ ನೀವು ತಾಯ್ನಾಡಿಗೆ ಬರಬೇಕು ಅಂತ ಆಶಿಸ್ತಾ, ಖಂಡಿತ ನ್ಯೂಸ್ 18 ನಿಮಗೆ ಹೆಲ್ಪ್ ಮಾಡುತ್ತೆ. ಏನಾದರೂ ಅನಿವಾರ್ಯ ಪರಿಸ್ಥಿತಿ ಇದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಸರ್. ಥ್ಯಾಂಕ್ ಯು ಸೋ ಮಚ್ ಸುಧೀಂದ್ರ ಅವರೇ. ಥ್ಯಾಂಕ್ ಯು ಸೋ ಮಚ್ ನಟರಾಜ್ ಗೌಡ್ರೆ ಮಾತನಾಡಿದ್ದಕ್ಕೆ.